ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 30ನೇ ಜಾನ್ವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯ ಸಾರಾಂಶ ಇದೆಯಲ್ಲ, ಅದು ನಿಜವಾಗ್ಲೂ ನಮ್ಮ ಭಾಗ್ಯದ ದರ್ಪಣ. ಹೌದು. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಇಡೀ ಕಲ್ಪಕ್ಕೆ ಇದು ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮಯುಗವಾಗಿದೆ. ಇದರಲ್ಲಿ ನೀವು ಮಕ್ಕಳು ನೆನಪಿನ ಸ್ಯಾಕ್ರೀನಿಂದ ಸತೋಪ್ರಧಾನರಾಗುತ್ತೀರಿ. ಆಹಾ, ನೆನಪಿನ ಸ್ಯಾಕ್ರೀನ್ ಅನ್ನೋ ಪದ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು. ಅಂದ್ರೆ ಈ ಯುಗ, ಈ ಪುರುಷೋತ್ತಮ ಸಂಗಮಯುಗ ಏನಿದೆ, ಇದು ಕೇವಲ ಒಂದು ಸಮಯ ಅಲ್ಲ. ನಿಜ. ಇದು ನಮ್ಮ ಆತ್ಮದ ಪರಿವರ್ತನೆಗೆ ಸಿಕ್ಕಿರೋ ಒಂದು ಸುವರ್ಣ ಅವಕಾಶ. ತಂದೆಯೇ ಬಂದು ನಮಗೆ ಆ ನೆನಪಿನ ಸ್ಯಾಕ್ರೀನ್ ಕೊಡ್ತಾರೆ. ಸಕ್ಕರೆ ಬಾಯಿಗೆ ಸಿಹಿ ಕೊಡುತ್ತೆ, ಆದ್ರೆ ಈ ನೆನಪು ಆತ್ಮಕ್ಕೆ ಸಿಹಿ ಕೊಡುತ್ತೆ. ಸರಿಯಾಗಿ ಹೇಳ್ದ್ರಿ. ಈ ನೆನಪಿನಲ್ಲಿ ಮುಳುಗಿದಾಗ ಜನ್ಮಜನ್ಮಾಂತರದ ತುಕ್ಕು ಅಂದ್ರೆ ವಿಕಾರಗಳೆಲ್ಲವೂ ತಾವಾಗೇ ಕರಗಿ ಹೋಗುತ್ತೆ. ಆತ್ಮ ಮತ್ತೆ ಸತೋಪ್ರಧಾನ ಆಗುತ್ತೆ. ಹೌದು ಅಣ್ಣ. ಆದ್ರೆ ಈ ನೆನಪಿನ ಸಿಹಿಯನ್ನ ಅನುಭವ ಮಾಡೋ ಯಾತ್ರೆಯಲ್ಲಿ ಅಡೆತಡೆಗಳು ಕೂಡ ಬರ್ತಾವಲ್ಲ? ಖಂಡಿತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಾಬಾ ಇವತ್ತು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ದಾರೆ. ಅನೇಕ ಪ್ರಕಾರದ ಪ್ರಶ್ನೆಗಳ ಉತ್ಪತ್ತಿಗೆ ಹಾಗೂ ಅದೆಲ್ಲದರ ನಿವಾರಣೆಗೆ ಕಾರಣವೇನು ಅಂತ. ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಯಾಕೆ, ಹೇಗೆ ಅನ್ನೋ ಪ್ರಶ್ನೆಗಳು ಬರ್ತಾನೇ ಇರುತ್ತಲ್ಲ, ಅದರ ಮೂಲ ಏನು ಅಂತ. ಇದಕ್ಕೆ ಬಾಬಾ ಕೊಡುವ ಉತ್ತರ ಎಷ್ಟು ಸರಳವಾಗಿದೆ ನೋಡಿ. ಒಂದೇ ಶಬ್ದದಲ್ಲಿ ಹೇಳ್ತಾರೆ. ಅದೇನು? ದೇಹಾಭಿಮಾನ. ಓ. ಯಾವಾಗ ನನ್ನನ್ನ ಈ ಶರೀರ, ಈ ಹೆಸರು, ಈ ಸಂಬಂಧ ಅಂತ ಭಾವಿಸ್ತೀನೋ ಆಗಲೇ ಸಂಶಯ ಅನ್ನೋ ಬೀಜ ಮೊಳಕೆಯೊಡೆಯುತ್ತೆ. ಅಂದ್ರೆ ಸಂಶಯವೇ ಎಲ್ಲಾ ಪ್ರಶ್ನೆಗಳ ತಾಯಿ ಅಂತ. ಹೌದು. ಶರೀರದ ದೃಷ್ಟಿಯಿಂದ ನೋಡಿದಾಗ ಹೋಲಿಕೆ, ಸ್ಪರ್ಧೆ, ಅನ್ಯಾಯದ ಭಾವನೆ ಎಲ್ಲವೂ ಬರುತ್ತೆ. ಅವರಿಗೆ ಹಾಗಾಯ್ತು, ನನಗ್ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಹುಟ್ಟೋದೇ ಅಲ್ಲಿಂದ. ಸರಿ ಸರಿ. ಹಾಗಾದ್ರೆ ಪರಿಹಾರವನ್ನು ಬಾಬಾ ಹೇಳಿರ್ತಾರಲ್ಲ? ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಕ್ಕಳೇ, ನಾನು ಕೊಟ್ಟ ಕರ್ತವ್ಯದಲ್ಲಿ ಮಗ್ನರಾಗಿರಿ ಅಂತಾರೆ. ಆ ಕರ್ತವ್ಯ ಅಂದ್ರೆ ಬೇರೇನೂ ಅಲ್ಲ, ಸ್ವಯಂ ಪತಿತರಿಂದ ಪಾವನರಾಗಿ ಮತ್ತು ಅನ್ಯರನ್ನು ಪಾವನರನ್ನಾಗಿ ಮಾಡಿ. ಅಂದ್ರೆ ನಮ್ಮ ಫೋಕಸ್ ಸ್ವಪರಿವರ್ತನೆ ಮತ್ತೆ ವಿಶ್ವಸೇವೆಯ ಮೇಲೆ ಇರಬೇಕು. ಹೌದು. ಯಾವಾಗ ನಾವು ಬೇರೆಯವರ ದುಃಖ ದೂರ ಮಾಡುವ ಸೇವೆಯಲ್ಲಿ ಪೂರ್ತಿಯಾಗಿ ಮುಳುಗಿರ್ತೀವೋ, ಆಗ ನಮ್ಮ ವೈಯಕ್ತಿಕ ಪ್ರಶ್ನೆಗಳೆಲ್ಲ ಸಮುದ್ರದ ಮುಂದೆ ಒಂದು ಹನಿ ತರ ಕಾಣಿಸುತ್ತೆ. ಇದು ಅನುಭವದ ಮಾತು. ಸೇವೆಯ ಆನಂದದಲ್ಲಿ ನಮ್ಮ ಸ್ವಂತ ಪ್ರಶ್ನೆಗಳು ನೆನಪೇ ಇರೋದಿಲ್ಲ ಅಲ್ವಾ? ಖಂಡಿತ. ಈಗ ಮುರಳಿಯ ಮುಖ್ಯ ಅಂಶಗಳ ಆಳವಾದ ಮಂಥನ ಮಾಡೋಣ. ಖಂಡಿತ. ಮೊದಲನೇ ಅಂಶದಲ್ಲಿ ಬಾಬಾ ಸಂಗಮಯುಗದ ಸೌಭಾಗ್ಯದ ಬಗ್ಗೆ ಹೇಳ್ತಾರೆ. ಈ ಯುಗಕ್ಕೆ ಪುರುಷೋತ್ತಮ ಯುಗ ಅಂತಾರೆ. ಯಾಕೆ? ಯಾಕಂದ್ರೆ ಇದೇ ಸಮಯದಲ್ಲಿ ನಾವು ಸಾಮಾನ್ಯ ಪುರುಷರಲ್ಲಿ ಉತ್ತಮರಾದ ಅಂದ್ರೆ ದೇವತೆಗಳಾಗ್ತೇವೆ. ನರರಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗುವ ಪರೀಕ್ಷೆ ನಡೆಯುವುದೇ ಇಲ್ಲಿ. ಹೌದು. ಜಗತ್ತಿನಲ್ಲಿ ಎಷ್ಟೇ ಗುರುಗಳಿದ್ರೂ ಎಲ್ಲರ ದುಃಖವನ್ನ ಹರಿಸಿ 21 ಜನ್ಮದ ಆಸ್ತಿ ಕೊಡೋರು ಒಬ್ಬ ತಂದೆ ಮಾತ್ರ. ಆ ನಿಶ್ಚಯ ನಮ್ಮ ಬುದ್ಧಿಯಲ್ಲಿ ಪರ್ವತದ ಹಾಗೆ ಅಚಲವಾಗಿರಬೇಕು. ಹೌದು. ಅದೇ ನಮ್ಮ ಯಾತ್ರೆಗೆ ಅಡಿಪಾಯ. ಇನ್ನು ಎರಡನೇ ಅಂಶದಲ್ಲಿ ಬಾಬಾ ಆತ್ಮ ಮತ್ತು ಶರೀರದ ಪಾತ್ರವನ್ನ ಎಷ್ಟು ಸುಂದರವಾಗಿ ವಿವರಿಸಿದ್ದಾರೆ. ನಾವು ಆತ್ಮರು ಮೂಲತಃ ಶಾಂತಿಧಾಮದ ನಿವಾಸಿಗರು. ಹೌದು. ನಮ್ಮ ನಿಜವಾದ ಮನೆ ಅದು. ಈ ಸೃಷ್ಟಿ ಅನ್ನೋ ರಂಗಮಂಟಪಕ್ಕೆ ಪಾತ್ರ ಮಾಡೋಕೆ ಬಂದಿದ್ದೀವಿ. ಪಾತ್ರ ಮಾಡೋದು ಆತ್ಮವೇ ಹೊರತು ಈ ಶರೀರ ಅನ್ನೋ ವಸ್ತ್ರ ಅಲ್ಲ. ಸತ್ಯಯುಗದಲ್ಲಿ ಸತೋಪ್ರಧಾನವಾಗಿದ್ವಿ. 84 ಜನ್ಮಗಳ ಪಾತ್ರ ಮಾಡ್ತಾ ನಮ್ಮ ಶಕ್ತಿ ಕಡಿಮೆ ಆಗಿ ಈಗ ತಮೋಪ್ರಧಾನ ಆಗಿದ್ದೀವಿ. ಈಗ ತಂದೆ ಬಂದು ಮತ್ತೆ ನಮ್ಗೆ ನಮ್ಮ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಟ್ಟು ನಮ್ಮ ನಿಜವಾದ ಸ್ವರೂಪದ ನೆನ್ಪು ತರಿಸ್ತಾ ಇದ್ದಾರೆ. ಅದ್ಭುತ. ಮೂರನೇ ಅಂಶದಲ್ಲಿ ಬಾಬಾ ನಮ್ಮನ್ನ ನಮ್ಮ ಗತ ವೈಭವಕ್ಕೆ ಕರ್ಕೊಂಡು ಹೋಗ್ತಾರೆ. ಭಾರತದ ಶ್ರೇಷ್ಠ ಇತಿಹಾಸವನ್ನ ನೆನಪಿಸ್ತಾರೆ. ಇದೇ ಭಾರತ ಹಿಂದೆ ಸ್ವರ್ಗವಾಗಿತ್ತು. ಹೌದು. ದೇವಿ ದೇವತೆಗಳ ರಾಜ್ಯ. ನಾವು ವಿಶ್ವದ ಮಾಲೀಕರಾಗಿದ್ವಿ. ಆಗ ರಾಜ್ಯಭಾರ ಮಾಡೋಕೆ ಮಂತ್ರಿಗಳಾಗ್ಲಿ ಸಲಹೆಗಾರರಾಗ್ಲಿ ಬೇಕಿರ್ಲಿಲ್ಲ. ಯಾಕೆ? ಯಾಕಂದ್ರೆ ಪ್ರತಿಯೊಂದು ಆತ್ಮವು ತಂದೆಯ ಶ್ರೀಮತದ ಮೇಲೆ ನಡೀತಾ ಇತ್ತು. ಎಲ್ಲರೂ ಜ್ಞಾನ ಗುಣಗಳಿಂದ ಸಂಪನ್ನರಾಗಿದ್ರು. ಆಹಾ, ಅಂಥ ರಾಜ್ಯವನ್ನ ನಾವು ಈಗ ಮತ್ತೆ ಸ್ಥಾಪನೆ ಮಾಡೋಕೆ ಈ ರಾಜಯೋಗ ಕಲಿತಾ ಇದ್ದೀವಿ. ಈ ಸ್ಮೃತಿಯೇ ನಮ್ಗೆ ಎಷ್ಟು ನಶೆ ಕೊಡುತ್ತೆ ಅಲ್ವಾ? ಖಂಡಿತವಾಗಿಯೂ. ಆ ಸ್ಮೃತಿಯನ್ನ ಸ್ಥಿರವಾಗಿ ಇಟ್ಕೊಳ್ಳೋಕೆ 4ನೇ ಅಂಶದಲ್ಲಿ ಬಾಬಾ ಒಂದು ಗುಟ್ಟನ್ನ ಹೇಳ್ತಾರೆ. ಮಕ್ಕಳೇ, ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ.
ಅಂದ್ರೆ ಆತ್ಮನೇ ಮಾತಾಡ್ಬೇಕು. ನಾನು ಅವಿನಾಶಿ, ಈ ಶರೀರ ವಿನಾಶಿ. ನಾನು ಒಂದು ಶರೀರ ಬಿಟ್ಟು ನನ್ನ ಸಂಸ್ಕಾರಕ್ಕೆ ತಕ್ಕ ಹಾಗೆ ಇನ್ನೊಂದು ತಗೊಳ್ತೀನಿ ಅಂತ. ಈ ದೇಹ ನನ್ನದಲ್ಲ, ಇದೊಂದು ಬಾಡಿಗೆ ಮನೆ. ಈ ಅಭ್ಯಾಸ ನಿರಂತರವಾಗಿ ಮಾಡಿದ್ರೆ ದೇಹದ ನೋವು ನಲಿವುಗಳಿಂದ ನಾವು ಅತೀತರಾಗ್ತೀವಿ. ತಂದೆಯಿಂದ ಪೂರ್ತಿ ಆಸ್ತಿ ಪಡಿಬೇಕಂದ್ರೆ ಇದೇ ಮುಖ್ಯವಾದ ಪುರುಷಾರ್ಥ. ಹೌದು. ಯಾರು ಎಷ್ಟು ಆತ್ಮಾಭಿಮಾನಿ ಸ್ಥಿತಿಯಲ್ಲಿರ್ತಾರೋ ಅಷ್ಟು ಉನ್ನತ ಪದವಿ ಪಡಿತಾರೆ. ಈಗ 5ನೆಯ ಅಂಶ, ತಂದೆಯ ನೆನಪಿನ ಸಹಜ ವಿಧಿ. ಇದಂತೂ ಬಹಳ ಮಧುರವಾದ ಪಾಯಿಂಟ್. ಬಾಬಾ ಹೇಳ್ತಾರೆ, ನಾನೊಬ್ಬನೇ ಮಧುರ ಸ್ಯಾಕ್ರೀನ್. ಎಂಥ ಪ್ರೀತಿಯ ಮಾತು. ಹೌದು. ಜಗತ್ತಿನಲ್ಲಿ ಸಾವಿರಾರು ಆಕರ್ಷಣೆಗಳಿವೆ, ವ್ಯಕ್ತಿ, ವಸ್ತು, ವೈಭವ. ಆದರೆ ಅದೆಲ್ಲ ಅಲ್ಪಕಾಲದ ಸಿಹಿ, ಕೊನೆಗೆ ದುಃಖ ಕೊಡುತ್ತೆ. ಆದ್ರೆ ತಂದೆಯ ನೆನಪು ಅನ್ನೋದು ಸದಾಕಾಲದ ಸುಖ, ಶಾಂತಿ, ಶಕ್ತಿ ಕೊಡುವ ಮಧುರ ಸ್ಯಾಕ್ರೀನ್. ಆದ್ರೆ ಮಾಯೆ ಸುಮ್ನೆ ಬಿಡಲ್ವಾ? ನಾವು ನೆನ್ಪು ಮಾಡೋಕ್ ಕೂತಾಗ 10 ಹಲವು ವ್ಯರ್ಥ ಸಂಕಲ್ಪ ತಂದು ವಿರೋಧ ಮಾಡುತ್ತೆ. ಅದಕ್ಕಾಗಿಯೇ ಬಾಬಾ, ಮಕ್ಕಳೇ ಧೈರ್ಯಗೆಡಬೇಡಿ, ಪ್ರಯತ್ನಪಟ್ಟು ನನ್ನನ್ನೇ ನೆನಪು ಮಾಡಿ ಅಂತ ಧೈರ್ಯ ತುಂಬ್ತಾರೆ. ಹೌದು. ಆಗ ನಿಮ್ಮ ಆತ್ಮದ ಮೇಲಿರೋ ಜನ್ಮ ಜನ್ಮಾಂತರದ ತುಕ್ಕು ನಿವಾರಣೆ ಆಗುತ್ತೆ ಅಂತಾರೆ. ಮತ್ತು ಕೊನೆಯದಾಗಿ 6ನೇ ಅಂಶದಲ್ಲಿ ನಮ್ಮ ಕರ್ತವ್ಯವನ್ನ ನೆನಪಿಸ್ತಾರೆ. ಬಾಬಾ ನಮ್ಮನ್ನ ಏನಂತಾರೆ ಗೊತ್ತಾ? ಲೈಟ್ ಹೌಸ್. ಹೌದು, ಲೈಟ್ ಹೌಸ್. ಸಮುದ್ರದಲ್ಲಿ ದಾರಿ ತಪ್ಪಿದ ಹಡಗುಗಳಿಗೆ ದೀಪಸ್ತಂಭ ದಾರಿ ತೋರಿಸುತ್ತಲ್ಲ, ಆ ರೀತಿ ನಾವು ಜ್ಞಾನದ ಬೆಳಕಿನಿಂದ ಇಡೀ ಸೃಷ್ಟಿ ಚಕ್ರವನ್ನ ತಿಳಿದಿದ್ದೀವಿ. ಈಗ ನಮ್ಮ ಕರ್ತವ್ಯ ಏನು ಅಂದ್ರೆ, ಅಜ್ಞಾನದ ಕತ್ತಲೆಯಲ್ಲಿ ದಾರಿ ತಪ್ಪಿ ದುಃಖದ ಸಾಗರದಲ್ಲಿ ಮುಳುಗುತ್ತಿರೋ ಆತ್ಮರೂಪಿ ದೋಣಿಗಳಿಗೆ ದಾರಿ ತೋರಿಸೋ ಅಂಬಿಗರಾಗ್ಬೇಕು. ಅವ್ರಿಗೆ ಶಾಂತಿಧಾಮ, ಸುಖಧಾಮದ ದಾರಿ ತೋರಿಸ್ಬೇಕು. ಈ ಕಲಿಯುಗವನ್ನ ಮರೆಸಿ ಸತ್ಯಯುಗವನ್ನ ನೆನ್ಪಿಸ್ಬೇಕು. ಇದಕ್ಕಿಂತ ಶ್ರೇಷ್ಠ ಸೇವೆ ಇನ್ನೊಂದಿಲ್ಲ. ಓಂ ಶಾಂತಿ. ಈಗ ಧಾರಣೆಗಾಗಿ ಇರುವ ಮುಖ್ಯ ಸಾರದ ಕಡೆ ಗಮನ ಹರಿಸೋಣ. ಓಂ ಶಾಂತಿ. ಮೊದಲನೇ ಅಂಶ. 1. ಎಲ್ಲಿಯವರೆಗೆ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಜ್ಞಾನಾಮೃತವನ್ನು ಕುಡಿಯುತ್ತಿರಬೇಕಾಗಿದೆ. ಜ್ಞಾನರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು. ಸಂಶಯದಲ್ಲಿ ಬಂದು ಯಾವುದೇ ಪ್ರಶ್ನೆಗಳನ್ನು ತರಬಾರದು. ಇದರ ಮಹತ್ವ ಏನು ಅಂದ್ರೆ, ಜ್ಞಾನ ಅನ್ನೋದು ನಿರಂತರ ಪ್ರಕ್ರಿಯೆ ಅಲ್ವಾ? ಹೌದು. ಪ್ರತಿದಿನ ಜ್ಞಾನಾಮೃತ ಕುಡಿದು ಮಂಥನ ಮಾಡಿದಾಗ ಬುದ್ಧಿ ಶಕ್ತಿಶಾಲಿಯಾಗುತ್ತೆ. ಜ್ಞಾನರತ್ನಗಳಿಂದ ಬುದ್ಧಿರೂಪಿ ಜೋಳಿಗೆ ತುಂಬಿದ್ರೆ ಸಂಶಯ ಅನ್ನೋ ಕಳ್ಳ ಒಳಗೆ ಬರಕ್ಕೆ ಆಗಲ್ಲ. ಓಂ ಶಾಂತಿ. 2ನೇ ಅಂಶ. 20. ಯೋಗಾಗ್ನಿಯಿಂದ ಆತ್ಮರೂಪಿ ಸೀತೆಯನ್ನ ಪಾವನ ಮಾಡ್ಕೊಳ್ಬೇಕಾಗಿದೆ. ಯಾವುದೇ ಮಾತಿನ ಹೆಚ್ಚು ವಿಸ್ತಾರದಲ್ಲಿ ಹೋಗದೆ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ. ಶಾಂತಿಧಾಮ ಮತ್ತು ಸುಖಧಾಮವನ್ನ ನೆನಪು ಮಾಡ್ಬೇಕಾಗಿದೆ. ಅಂದ್ರೆ ತಂದೆಯ ನೆನಪೇ ಯೋಗಾಗ್ನಿ. ರಾವಣನ ಬಂಧನದಲ್ಲಿ ಸಿಕ್ಕಿರೋ ಆತ್ಮರೂಪಿ ಸೀತೆಯನ್ನ ಪಾವನ ಮಾಡೋಕೆ ಇದೊಂದೇ ದಾರಿ. ವ್ಯರ್ಥ ಮಾತುಗಳಲ್ಲಿ ಸಮಯ ಹಾಳು ಮಾಡೋ ಬದಲು ದೇಹದಿಂದ ಅತೀತರಾಗಿ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ನಮ್ಮ ನಿಜವಾದ ಮನೆಗಳನ್ನ ನೆನಪು ಮಾಡ್ಬೇಕು. ಹೌದು. ಈಗ ಇವತ್ತಿನ ವರದಾನವನ್ನ ನೋಡೋಣ. ಸದಾ ಮನನದ ಮೂಲಕ ಮಗ್ನಾವಸ್ಥೆಯ ಸಾಗರನಲ್ಲಿ ಸಮಾವೇಶವಾಗುವ ಅನುಭವ ಮಾಡುವಂತಹ ಅನುಭವಿ ಮೂರ್ತಿಭವ. ಆಹಾ, ಈ ವರದಾನ ಇದೆಯಲ್ಲ, ಇದು ನಮ್ಮ ಪುರುಷಾರ್ಥದ ಸಂಪೂರ್ಣ ಯಾತ್ರೆಯನ್ನೇ ವಿವರಿಸುತ್ತೆ. ಹೌದು. ಅನುಭವಿ ಮೂರ್ತಿ ಆಗಿ ಅಂತಾರೆ ಬಾಬಾ. ಕೇವಲ ಜ್ಞಾನ ಹೇಳೋರಲ್ಲ, ಅನುಭವದ ಸ್ವರೂಪರಾಗಬೇಕು. ಆ ಅನುಭವ ಮಾಡೋಕೆ ಆಧಾರವೇ ಮನನ ಶಕ್ತಿ. ಅಂದ್ರೆ ಜ್ಞಾನದ ಒಂದೊಂದು ಪಾಯಿಂಟನ್ನ ತಗೊಂಡು ಅದರ ಆಳಕ್ಕೆ ಇಳಿದು ಚಿಂತನೆ ಮಾಡೋದು. ಯಾರು ನಿರಂತರ ಮನನ ಮಾಡ್ತಾರೋ ಅವರು ಸಹಜವಾಗಿಯೇ ಮಗ್ನರಾಗುತ್ತಾರೆ. ಅವರಿಗೆ ಯೋಗ ಮಾಡೋಕೆ ಬೇರೆ ಪರಿಶ್ರಮ ಬೇಕಿಲ್ಲ ಅಲ್ವಾ? ಬೇಕಿಲ್ಲ. ಅವರ ಪ್ರತಿ ಶ್ವಾಸವೂ ಬಾಬಾವರ ನೆನಪಲ್ಲಿರುತ್ತೆ. ಮಗ್ನ ಅಂದ್ರೆ ಪ್ರೀತಿಯ ಸಾಗರವಾದ ತಂದೆಯಲ್ಲಿ ಪೂರ್ತಿಯಾಗಿ ಒಂದಾಗಿ ಹೋಗೋದು. ಆ ಸ್ಥಿತಿಯಲ್ಲಿಯೂ ಆತ್ಮವನ್ನ ಮಾಯೆ ಅಲುಗಾಡಿಸೋಕೆ ಸಾಧ್ಯವೇ ಇಲ್ಲ. ಖಂಡಿತ ಇಲ್ಲ. ಬಾಬಾ ಹೇಳ್ತಾರೆ, ಸಣ್ಣ ಪುಟ್ಟ ಅನುಭವದ ಬಾವಿಗಳಲ್ಲಿ ಮುಳುಗಬೇಡಿ, ನೇರವಾಗಿ ಅನುಭವದ ಸಾಗರವಾದ ನನ್ನಲ್ಲಿ ಸಮಾವೇಶವಾಗಿರಿ ಅಂತ. ಆಗ್ಲೇ ನಾವು ತಂದೆಗೆ ಸಮಾನರಾದ ಅನುಭವಿ ಮೂರ್ತಿಯಾಗ್ತೀವಿ. ಬಹಳ ಸುಂದರವಾದ ವಿವರಣೆ. ಈಗ ಇವತ್ತಿನ ಸ್ಲೋಗನ್. ಯಾರ ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡ್ ಸಮರ್ಥವಾಗಿರುವುದೋ ಅವರೇ ಜ್ಞಾನಸ್ವರೂಪ ಆತ್ಮರಾಗಿದ್ದಾರೆ. ಓಂ ಶಾಂತಿ. ಈ ಒಂದು ಸಾಲಿದೆಯಲ್ಲ, ಇದು ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಸಂಗಮ ಯುಗದಲ್ಲಿ ನಮಗೆ ಸಿಕ್ಕಿರೋ 2 ದೊಡ್ಡ ಖಜಾನೆ ಅಂದ್ರೆ, ಒಂದು ಸಮಯ,
ಇನ್ನೊಂದು ಸಂಕಲ್ಪ. ಹೌದು, ಇವೆರಡನ್ನೂ ಸಮರ್ಥವಾಗಿ ಬಳಸಬೇಕು ಅಂತಾರೆ ಬಾಬಾ. ಒಂದು ಸೆಕೆಂಡ್ ಕೂಡ ವ್ಯರ್ಥವಾಗಬಾರದು, ಒಂದು ಸಂಕಲ್ಪ ಕೂಡ ವ್ಯರ್ಥವಾಗಬಾರದು. ಅವರು ಯಾಕೆ ಹೀಗೆ ಮಾಡಿದ್ರೋ, ಪರಿಸ್ಥಿತಿ ಯಾಕೆ ಹೀಗಿದೆ, ಇವೆಲ್ಲ ವ್ಯರ್ಥ ಸಂಕಲ್ಪಗಳು, ನಮ್ಮ ಶಕ್ತಿ ಕದಿಯೋ ಕಳ್ಳರು. ಅದರ ಬದಲು ನಾನು ಯಾರು, ನನ್ನ ಕರ್ತವ್ಯವೇನು, ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ ಅನ್ನೋ ಸಮರ್ಥ ಸಂಕಲ್ಪಗಳನ್ನ ಮಾಡಿದಾಗ ನಮ್ಮ ಸಮಯ ತಾನಾಗಿಯೇ ಸಫಲವಾಗುತ್ತೆ. ಯಾರು ತಮ್ಮ ಸಮಯ ಮತ್ತು ಸಂಕಲ್ಪದ ಮೇಲೆ ಹಿಡಿತ ಸಾಧಿಸ್ತಾರೋ ಅವರೇ ಜ್ಞಾನದ ಸಾಕಾರ ಸ್ವರೂಪ. ಅವರ ಮಾತು, ಕರ್ಮ, ದೃಷ್ಟಿ ಎಲ್ಲವೂ ಜ್ಞಾನಮಯವಾಗಿರುತ್ತೆ. ಹೌದು, ಅವರೊಂದು ರೀತಿ ನಡಮಾಡುಂ ಜ್ಞಾನದ ದೇವಾಲಯದ ಹಾಗೆ. ಈಗ ಇಂದಿನ ಅವ್ಯಕ್ತ ಸೂಚನೆಗಳನ್ನು ನೋಡೋಣ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಯಾವುದೇ ಸ್ವಭಾವ, ಸಂಸ್ಕಾರ, ವ್ಯಕ್ತಿ ಅಥವಾ ವೈಭವ ನಿಮ್ಮನ್ನು ಆಕರ್ಷಿಸುತ್ತಿದ್ದರೆ ತಂದೆಯ ಸ್ಮರಣೆ ಸ್ಥಿರವಾಗಲು ಸಾಧ್ಯವಿಲ್ಲ. ಕರ್ಮಾತೀತ ಸ್ಥಿತಿ ಎಂದರೆ ಎಲ್ಲ ಕರ್ಮಬಂಧನಗಳಿಂದ ಮುಕ್ತವಾಗಿ, ಭಿನ್ನ ಆಗಿ ಪ್ರಕೃತಿಯನ್ನು ನಿಮಿತ್ತ ಮಾತ್ರವಾಗಿ ಬಳಸಿ ಕರ್ಮ ಮಾಡುವುದು. ಈ ಭಿನ್ನ ಸ್ಥಿತಿಯ ಪುರುಷಾರ್ಥವನ್ನು ಮತ್ತೆ ಮತ್ತೆ ಮಾಡಿರಿ. ಸಹಜವಾಗಿ ಅನುಭವವಾಗಲಿ. ಕರ್ಮ ಮಾಡಿಸುವವನು ಬೇರೆ, ಈ ಕರ್ಮೇಂದ್ರಿಯಗಳು ಬೇರೆ. ಈ ಸೂಚನೆಗಳು ನಮ್ಮ ಅಂತಿಮ ಗುರಿಯಾದ ಕರ್ಮಾತೀತ ಸ್ಥಿತಿಯನ್ನ ತಲುಪೋಕೆ ಒಂದು ಸ್ಪಷ್ಟವಾದ ದಾರಿಯನ್ನ ತೋರಿಸ್ತಾ ಇದೆ. ಹೌದು. ಮೊದಲನೆಯದಾಗಿ ಬಂಧನ ಮುಕ್ತ ಸ್ಥಿತಿ. ನಮ್ಮದೇ ಹಳೆಯ ಸ್ವಭಾವ ಸಂಸ್ಕಾರಗಳು, ಸಿಟ್ಟು, ಅಹಂಕಾರ ಅಥವಾ ವ್ಯಕ್ತಿ ವಸ್ತುಗಳ ಮೇಲಿನ ಮೋಹ, ಇವೆಲ್ಲ ನಮ್ಮ ಕಾಲಿಗೆ ಕಟ್ಟಿದ ಸರಪಳಿಯ ಹಾಗೆ. ಇವು ನಮ್ಮನ್ನ ತಂದೆಯ ನೆನಪಲ್ಲಿ ಸ್ಥಿರವಾಗಿರೋಕೆ ಬಿಡೋದಿಲ್ಲ. ಇವುಗಳಿಂದ ಮುಕ್ತರಾದಾಗ ಮಾತ್ರ ಜೀವನದಲ್ಲಿದ್ದುಕೊಂಡೇ ಮುಕ್ತ ಸ್ಥಿತಿಯ ಅನುಭವ ಸಾಧ್ಯ. ಎರಡನೇದಾಗಿ ಕರ್ಮಾತೀತ ಸ್ಥಿತಿ. ಅಂದ್ರೆ ಕರ್ಮ ಮಾಡೋದ್ನ ಬಿಡೋದಲ್ಲ. ಅಲ್ಲ, ಬದಲಾಗಿ ಕರ್ಮದ ಫಲದ ಬಂಧನದಿಂದ ಮುಕ್ತರಾಗಿ ಕರ್ಮ ಮಾಡೋದು. ಅದನ್ನ ಸಾಧಿಸೋಕೆ ನಾನು ಆತ್ಮ, ಈ ಶರೀರದಿಂದ ಬೇರೆ ಅನ್ನೋ ಭಿನ್ನ ಸ್ಥಿತಿಯ ಅಭ್ಯಾಸವನ್ನ ಮತ್ತೆ ಮತ್ತೆ ಮಾಡ್ಬೇಕು. ಹೌದು. ಆಗ ನಾವು ಸಾಕ್ಷಿಯಾಗಿ ನಮ್ಮ ಪಾತ್ರವನ್ನ ನಿರ್ವಹಿಸ್ತೀವಿ ಮತ್ತು ಯಾವುದೇ ಕರ್ಮದ ಲೆಕ್ಕಾಚಾರಕ್ಕೆ ಅಂಟಿಕೊಳ್ಳೋದಿಲ್ಲ. ಓಂ ಶಾಂತಿ. ಈಗ ನಾವೆಲ್ಲರೂ ಸೇರಿ ಬಾಬಾ ಕೊಟ್ಟಿರುವ ಶ್ರೇಷ್ಠ ಸುಮಾನಗಳ ಅಭ್ಯಾಸ ಮಾಡೋಣ. ಕೆಲವು ಕ್ಷಣಗಳ ಕಾಲ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ನಾನು ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಸ್ವಯಂ ಪಾವನರಾಗಿ ಅನ್ಯರನ್ನೂ ಪಾವನವನ್ನಾಗಿ ಮಾಡುವ ಈಶ್ವರೀಯ ಸೇವಾದಾರಿ ಆತ್ಮನಾಗಿದ್ದೇನೆ. ನಾನು ದೇಹದ ಅಭಿಮಾನವನ್ನ ತ್ಯಜಿಸಿ ಸದಾ ತಂದೆಯ ನೆನಪಿನಲ್ಲಿರುವ ಆತ್ಮಾಭಿಮಾನಿ ಆತ್ಮನಾಗಿದ್ದೇನೆ. ನಾನು ಶಿವಪ್ರಿಯತಮನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಸುಂದರ ಆತ್ಮ. ನಾನು ವಿಶ್ವದ ಎಲ್ಲ ಆತ್ಮರಿಗೆ ದಾರಿ ತೋರಿಸುವ ಲೈಟ್ ಹೌಸ್ ಆಗಿದ್ದೇನೆ. ನಾನು ಸದಾ ಜ್ಞಾನದ ಮನನ ಮಾಡುತ್ತಾ ಪ್ರೀತಿಯ ಸಾಗರದಲ್ಲಿ ಮಗ್ನವಾಗಿರುವ ಅನುಭವಿ ಮೂರ್ತಿ. ನಾನು ನನ್ನ ಪ್ರತಿ ಸಂಕಲ್ಪ ಮತ್ತು ಸಮಯವನ್ನು ಸಮರ್ಥ ಮಾಡಿಕೊಳ್ಳುವ ಜ್ಞಾನಸ್ವರೂಪ ಆತ್ಮನಾಗಿದ್ದೇನೆ. ನಾನು ಮನನ ಶಕ್ತಿಯಿಂದ ಸಹಜ ಯೋಗದ ಅನುಭವ ಮಾಡುವ ಶ್ರಮಮುಕ್ತ ಆತ್ಮನಾಗಿದ್ದೇನೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.